ತಾಯಿ ಇಲ್ದಿರೋ ಹುಡುಗಿ ಅಂತ ನನಗೂ ಸ್ವಲ್ಪ ಕನಿಕರ ಇದೆ. ಅವಳನ್ನ ಹತ್ರದಲ್ಲಿರೋ ಪಟ್ಟಣದಲ್ಲೇ ಯಾವ್ದಾದ್ರೂ ಹಾಸ್ಟೆಲ್ಗೆ ಸೇರ್ಸೋಣ. ಅವಳ ಖರ್ಚು ಕೂಡ ನಾವೇ ನೋಡ್ಕೊಳ್ಳೋಣ. ನಾವ್ಯಾಕ್ ಕೊಡ್ಬೇಕು? ಅವರಪ್ಪ ಆಸ್ಟ್ರೇಲಿಯಾದ್ನ ಕಳಿಸ್ತಿದಾರಲ್ಲ. ಅವ್ರಮ್ಮ ಕೂಡ ಮಗಳಿಗೋಸ್ಕರ ಅಷ್ಟೋ ಇಷ್ಟೋ ಇಟ್ಟಿರ್ತಾಳಲ್ಲ. ಏನಂತೀರ ಅತ್ಗೆ? ಇನ್ನು ಯಾರಾದ್ರೂ ಹೇಳೋರಿದಾರ? ನಾನಿದ್ದೀನಮ್ಮ. ಆದ್ರೂ ನಂದು ಕೂಡ 4 ಜನರ ಜೊತೆ ನಾರಾಯಣನೇ ಅಲ್ವಾ ತಂಗಿಯವ್ವ? ಅತ್ತೆಗೆ ಹೇಳಿದ್ರೆ ಎಲ್ಲರಿಗೂ ಹೇಳ್ದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆದ್ಯನ ಕೈನ ನನ್ನ ಕೈ ಮೇಲಿಟ್ಟು ಪ್ರಾಣ ಬಿಟ್ಟು ನನ್ನ ತಂಗಿ ಹೇಳಿದ ಮಾತೇನು ಅಂತ ಗೊತ್ತಾ? ಮುದ್ದಾಗಿ ಬೆಳೆಸಿರೋ ನನ್ನ ಮಗಳಿಗೆ ನನ್ನ ಒಬ್ಬಳ ಪ್ರೀತಿ ಮಾತ್ರನೇ ಗೊತ್ತು. ತುಂಬ ಕುಟುಂಬದಲ್ಲಿ ಅವಳು ಹೋಗಿ ಸೇರ್ಕೊಂಡ್ರೆ ಎಲ್ಲರ ಪ್ರೀತಿನೂ ಗೊತ್ತಾಗುತ್ತೆ ಅಂತ ಹೇಳಿದ್ಲು. ಹೆಣ್ಣು ಮಗಳನ್ನ ಮಹಾಲಕ್ಷ್ಮಿ ಅಂತ ಕರೆಯೋ ಸಂಪ್ರದಾಯಸ್ಥರ ಕುಟುಂಬದಲ್ಲಿ ಅವಳು ಇರಬೇಕು ಅಂತ ಕೇಳಿಕೊಂಡ್ಳು. ಮಮತೆ ಅನ್ನೋ ವಾತ್ಸಲ್ಯ ಅವಳಿಗೆ ಸಿಗಬೇಕು ಅಂತ ನನ್ನನ್ನ ಬೇಡ್ಕೊಂಡ್ಳು. ಜವಾಬ್ದಾರಿ ಏನು ಅನ್ನೋದು ಅರ್ಥ ಆಗ್ಬೇಕು. ಅಂಥ ಮನೇಲಿ ಅವಳಿರ್ಬೇಕು. ಆಗ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕುತ್ತೆ ಅಂತ ಕಣ್ಣು ಮುಚ್ಕೊಂಡ್ಲು. ನಿನ್ ತಂಗಿ ಕೋರಿಕೆ ಏನೋ ಚೆನ್ನಾಗೇ ಇದೆ ಅತ್ಗೆ. ಆದ್ರೆ ಆ ಹುಡುಗಿ ಬದ್ಲಾಗ್ತಾಳೋ ಇಲ್ವೋ, ಎಲ್ ನಾವು ಬದ್ಲಾಗ್ತೀವೋ ಅನ್ನೋ ಭಯ. ಒಬ್ರನ್ನೊಬ್ರು ಬೈಕೊಂಡು ಹೊಡೆದಾಡ್ಕೊಂಡು ಬೀದಿಗೆ ಬಂದ್ಬಿಡ್ತೀವೇನೋ ಅನ್ನಿಸ್ತಿದೆ. ನಿಜಾನೇ. ನೀವ್ ಹೇಳ್ತಿರೋ ವಿಷಯದಲ್ಲಿ ಎಷ್ಟು ನಿಜ ಇದೆಯೋ, ನಾನು ಹೇಳ್ತಿರೋ ವಿಷಯದಲ್ಲೂ ಕೂಡ ಅಷ್ಟೇ ನಿಜ ಇದೆ. ಒಂದು ಹುಡುಗಿಯಿಂದ ನಾವೆಲ್ಲರೂ ಬದಲಾಗೋಗ್ತೀವಿ ಅಂತ ಅನ್ಕೊಳ್ತಿದ್ವಿ ಹೊರತು, ನಾವು ಮನೆಯವರು ಎಲ್ಲರೂ ಸೇರಿ ಒಂದು ಹುಡುಗಿನ ಬದಲಾಯಿಸೋಕ್ಕಾಗಲ್ವಾ? ಅವಳ ಒಳಗಡೆ ನಾವು ಹೋಗೋಕ್ಕಾಗಲ್ಲ, ಆದ್ರೆ ನಮ್ಮ ಒಳಗಡೆ ಅವಳನ್ನ ತಂದ್ಕೋಬಹುದಲ್ಲ. ಒಂದು ಸಾರಿ ಯೋಚನೆ ಮಾಡಿ ಅತ್ತೆ. ಅದಕ್ಕೆ ಮಾತಲ್ಲ ಅರ್ಥ ಇದೆ ಅಮ್ಮ. ಏನೋ ಕಣೋ, ಅದಾಗೋ ತರ ಇಲ್ಲ. ಆಗ್ಲೇ ಅನ್ಕೊಳ್ಳೋದು ಯಾಕೆ? ಯೋಚನೆ ಮಾಡೋಣ ಬಿಡಿ ನಿಧಾನವಾಗಿ. ಆದ್ಯ, ಬೆಳಿಗ್ಗೆಯಿಂದ ನಿನ್ನ ಹತ್ರ ಮಾತಾಡ್ಬೇಕು ಅನ್ಕೊಳ್ತಿದ್ದೆ, ಆದ್ರೆ ಯಾರಾದ್ರೂ ಒಬ್ರು ಇರ್ತಿದ್ರು. ಅಷ್ಟು ಮುಖ್ಯವಾದ ವಿಷಯನಾ? ನಿನಗೆ ಕೃತಜ್ಞತೆ ಹೇಳ್ಬೇಕು ಅಂತ. ಯು ಮೀನ್ ಥ್ಯಾಂಕ್ಸ್ ಹೇಳ್ಬೇಕು ಅಂತನಾ? ಹೌದಮ್ಮ. ಯಾಕೋ? ಅವ್ರು ನಿನಗೆ ಎಷ್ಟು ಮಾತು ಹೇಳಿದ್ರು ಅದ್ಯಾವುದನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಕೊಳ್ದೆ ಅವ್ರಿಗೆ ಎಲ್ಲಿ ಹಾವು ಕಚ್ಚಿಬಿಡುತ್ತೋ ಅಂತ ಅವ್ರನ್ನ ಕಾಪಾಡ್ದೆ. ನಮ್ಮಲ್ಲಿ ಒಳ್ಳೆ ಮನಸ್ಸಿದ್ರೆ ಮಾತ್ರನೇ ಹಾಗೆ ಮಾಡೋದಕ್ಕೆ ಸಾಧ್ಯ. ಆ ಜಾಗದಲ್ಲಿ ನಿಮ್ ಗಂಡನೇ ಅಲ್ಲ. ಅವ್ರ ಅಮ್ಮನ ಹೆಸರೇನು? ಸುಂದ್ರಿ ಮಣಿನಾ? ಸುಂದರಮ್ಮ ಅವರು. ಹೆಸರು ಹೇಳಿದ್ಮೇಲೂ ಅವರು ಯಾಕೆ? ಓ, ನಿಮ್ಮತ್ತೆ ಅಂತನಾ? ಮುದ್ಕಿರ್ಗೂ ಭಯ ಪಟ್ರೆ ಇನ್ ಬದುಕ್ತ ಹಾಗೆ ಬಿಡಿ. ದೊಡ್ಡವರಲ್ವೇನಮ್ಮ, ಗೌರವಿಸ್ಬೇಕು. ಯಾವಾಗ? ಅವ್ರ ನಮ್ಗೂ ಕೂಡ ಗೌರವ ಕೊಡುವಾಗ. ಕೇಳ್ತಿಲ್ವಲ್ಲ ಅಂತ ಬಾಯಿಗೆ ಬಂದಾಗ ಮಾತಾಡಿದ್ರೆ ವಾರ್ನಿಂಗ್ ಕೊಡ್ಬೇಕು. ನಿನ್ನ ಹಾಗೆ ನನ್ಗಿರೋಕ್ಕಾಗಲ್ಲ ಆದ್ಯ, ನನಗ್ ಬರೋದು ಇಲ್ಲ. ವಯಸ್ಸು ಬರ್ದೇ ಇದ್ರು ಚಾನ್ಸ್ ಬರುತ್ತಲ್ವಾ?
ಈಗ ಆ ವಿಷಯ ಎಲ್ಲ ಯಾಕಮ್ಮ? ನಿನ್ನ ಮನಸ್ಸು ನಿರ್ಮಲವಾಗಿರೋದಕ್ಕೆ ನೀನವರನ್ನ ಆಪತ್ತಿಂದ ಕಾಪಾಡ್ದೆ. ನೀವ್ ಅರ್ಥ ಮಾಡ್ಕೊಂಡ್ ಹಾಗೆ ನಿಮ್ ಗಂಡ ಯಾಕೆ ಅರ್ಥ ಮಾಡ್ಕೋತಿಲ್ವೋ? ನೀನವ್ರನ್ನ ಅರ್ಥ ಮಾಡ್ಕೊಂಡಿಯಲ್ಲ, ನನ್ಗಷ್ಟೇ ಸಾಕು. ಅವ್ರು ಕೋಪ ಮಾಡ್ಕೊಂಡ್ರೆ ನನಗಂತೂ ಕೈ ಕಾಲೇ ಆಡೋದಿಲ್ಲ ನೋಡು. ಮತ್ತೆ ನೀನು ಯಾವ ನಿರ್ಧಾರ ತಗೊಂಡ್ಬಿಡ್ತೀಯೋ ಅಂತ ನನಗಂತೂ ತುಂಬಾ ಹೆದರಿಕೆ ಆಗ್ಬಿಟ್ಟಿತ್ತು. ಅಂದ್ರೆ ಏನು? ನಾನ್ ಮತ್ತೆ ಓಡ್ ಹೋಗ್ತೀನಿ ಅನ್ಕೊಂಡ್ರಾ? ನೋ, ಇನ್ನು 5 ತಿಂಗಳಿಲ್ಲೇ ಅಂತ ನಿಮಗೆ ಹೇಳಿದ್ನಲ್ಲ. ಆಮೇಲೆ ಇರು ಅಂದ್ರೂ ಇರೋದಿಲ್ಲ. ಮಾರನೇ ದಿನಾನೇ ಹೊರಟು ಹೋಗ್ತೀನಿ ಅಂತ ನೀವು ರಾತ್ರಿ ಎಲ್ಲ ಕೂತು ಕಾಯ್ತಾ ಇರ್ತೀರೇನೋ. ಹಾಗ ಹೋಗಲ್ವಲ್ಲ. ಒಂದಿನ ಆಗ್ಲಿಲ್ಲ ಅಂದ್ರೆ 1 ವಾರ ಸುಮ್ನೆ ಇರ್ತೀನಿ. ಒನ್ ಫೈನ್ ಡೇ ನಾನು ಕಾಣಿಸ್ತಿಲ್ವಲ್ಲ ಅಂತ ನೀವು ಆ ಕಡೆ ಈ ಕಡೆ ಭಯದಲ್ಲಿ ಹುಡುಕ್ತಿರೋವಾಗ ಇದೇ ಊರ್ ಮೇಲಿಂದ ಫ್ಲೈಟ್ ಫ್ಲೈ ಆಗ್ತಿರತ್ತೆ. ಅದ್ರಲ್ಲಿ ನಾನಿರ್ತೀನಿ. ಇದು ಫಿಕ್ಸ್. ಕಬಡ್ಡಿ 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 ಕೋಳಿ ಬಂತು. ಕಬಡ್ಡಿ 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 ಅನ್ಕೊಂಡು ನೋಡ ಹೆಣ್ಮಕ್ಳು ಹೆಂಗ್ ಆಡ್ತಾವ್ರೆ. ಕಬಡ್ಡಿ 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 ನೋಡ್ದಿ ನಿಕ್ಕರ್ಗಳು ಹಾಕೊಂಡ್ ಏನ್ ಸಖತ್ತಾಗಿ ಆಡ್ತಾವ್ರಲ್ಲಿ. ರಾಜಲಕ್ಷ್ಮಿ ಇಳಿ. ಕೈ ಮುಟ್ಟಿ ಔಟ್ ಮಾಡಿದ್ರೆ ಏನ್ ಮಜಾ ಇರುತ್ತೆ. ಕಾಲ್ ಹಿಡಿದು ಮಜಾ ಬರೋದು. ಏನ್ ಆಡ್ತಿದ್ದೀರಾ? ಕಾಲೇ ತಾಡ್ಬೇಕು. ಲಕ್ಷ್ಮಿ 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 ಲಕ್ಷ್ಮಿ. ಹೊಡಿರಿ ಸರ್, ಇನ್ನೂ ಜೋರಾಗಿ ಹೊಡಿರಿ. ಇವ್ರು ಮಾಡ್ತಿರೋ ಕಾಮೆಂಟ್ಸ್ ಇದೆ, ನಮಗ್ ತುಂಬಾ ಹಿಂಸೆ ಆಗ್ತದೆ. ಯಾಕೆ ಹೊಡಿತಿದ್ದೀರಾ ಸರ್? ಯಾಕೆ ಹೊಡಿತಾ ಇದ್ದೀನ? ಹೆಣ್ಮಕ್ಳು ಕಬಡ್ಡಿ ಆಡೋವಾಗ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ರೆ ಹಾಗೆ ಕಮೆಂಟ್ ಮಾಡೋರ್ಗೆ ಹೊಡಿದೆ ಇನ್ನೇನ್ ಮಾಡ್ಬೇಕು? ಇವ್ರ ಕಮೆಂಟ್ಸ್ ನಾವು ತಲೆಗೆ ಹಾಕೊಳ್ಳಲ್ಲ ಸರ್. ಹೆಣ್ಮಕ್ಳು ಹಾಕೋಬೇಕಾಗಿರೋ ಡ್ರೆಸ್ ಅಲ್ದೇನೆ ನೀವ್ ಇಂಥ ಡ್ರೆಸ್ ಗಳನ್ನ ಪಬ್ಲಿಕ್ ಪ್ಲೇಸ್ ಅಲ್ಲಿ ಹಾಕ್ಸಿ ಆಡ್ಸಿದ್ರೆ ಇಂಥ ಪೊರ್ಕಿಗಳು ಹೀಗೆ ಮಾತಾಡೋದು. ಹಾಗ ಅನ್ಕೊಂಡ್ರೆ ಹೇಗೆ ಸರ್? ಯಾರೋ ಏನೋ ಅಂತಿದ್ದಾರೆ ಅಂತ ನಾವು ನಮ್ ರೂಲ್ಸ್ ನ ಬ್ರೇಕ್ ಮಾಡಲ್ಲ ಸರ್. ನಿಮ್ ಮಗಳು ರಾಜಲಕ್ಷ್ಮಿ ಕೂಡ ಕಾಲೇಜ್ನಲ್ಲಿ ಹಾಕಿ ಆಡ್ತಾಳೆ ಅಲ್ವಾ? ನನ್ನ ಮಗಳು ಲಂಗ ದಾವಣಿನೋ ಅಥವಾ ಚೂಡಿದಾರೋ ಹಾಕೊಂಡು ಹಾಕಿ ಆಡ್ತಾಳೆ. ಈ ಸಲ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಹೋಗ್ಬೇಕಾದ್ರೆ ಪ್ರೊಫೆಷನಲ್ ಆಗೇ ಹೋಗ್ಬೇಕು ಸರ್. ಆಗ ನಿಮ್ಮ ಮಗಳು ಕೂಡ ಇದೇ ಡ್ರೆಸ್ ಹಾಕೊಂಡು ಹೋಗ್ಬೇಕು. ಲಕ್ಷ್ಮಣ್, ಅಂಥ ಬಟ್ಟೆ ಹಾಕೋ ಅಂತೀಯ ನನ್ನ ಮಗಳಿಗೆ? ಅಪಾರ್ಥ ಮಾಡ್ಕೋಬೇಡಿ ಸರ್, ಅಂತ ಸಿಚುವೇಶನ್ ಬರುತ್ತೆ ಅಂತ ಹೇಳ್ತಿದ್ದೀನಿ. ಓಹೋ, ಹಾಗೆ ಆಡಬೇಕು ಅನ್ನೋ ರೂಲ್ ಏನಾದ್ರೂ ಇದ್ರೆ ಆ ಆಟನೇ ಬಿಡ್ತಾಳೆ ನಮ್ಮ ರಾಜಲಕ್ಷ್ಮಿ. ಜನ್ಮದಲ್ಲಿ ಇನ್ನ ಹಾಕಿ ಸ್ಟಿಕ್ ನ ಹಿಡ್ಕೊಳ್ಳಲ್ಲ. ನನ್ನ ಮಗಳ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಲಕ್ಷ್ಮಿ, ತಗೊಳಮ್ಮ, ಇದನ್ನ ಕಟ್ಕೊಂಡು ಮನೆಗೆ ಬಾ.
ಎಸ್. ನೀನ್ ಕ್ರಿಕೆಟ್ ಆಡ್ತೀಯ ಅದ್ಯಕ್ಕ? ನೋಡ್ತೀನಷ್ಟೇ. ನನಗೆ ಆಡಕ್ ಬರುತ್ತೆ. ಬ್ಯಾಟಿಂಗ ಬೌಲಿಂಗ ಫೀಲ್ಡಿಂಗು. ಅದ್ರಲ್ಲೇನಿದೆಯೋ ದಡ್ಡ, ಗ್ರೌಂಡ್ ಬಾಯ್ ಕೂಡ ಬಾಲ್ ಹಿಡಿತಾನೆ. ಚೆನ್ನಾಗ್ ಆಡ್ಬೇಕು ಅಂದ್ರೆ ನಮ್ ರಾಜಲಕ್ಷ್ಮಿ ಅಕ್ಕನೇ. ಕ್ರಿಕೆಟ್ ಆಡ್ಲಿಲ್ಲ ಅಂದ್ರು ಹಾಕಿ ತುಂಬಾನೇ ಚೆನ್ನಾಗ್ ಆಡ್ತಾಳೆ. ಹಾಗ್ ನಾವ್ ಅನ್ಕೋಬೇಕು. ಮನೇಲಿ ಗೊಂಬೆ ತರ ಕೂತ್ಕೊಂಡಿದ್ರೆ ಏನು ಸಾಧಿಸಕ್ಕಾಗಲ್ಲ. ಮ್ಯಾಚ್ ಆಡ್ಬೇಕು ಅಂತ ಇದ್ರು ಮನೆಯವ್ರ ಹತ್ರ ಒಂದ್ ಮಾತು ಕೇಳ್ಬೇಕು. ಅನ್ಕೊಂಡ್ರೆ ಏನಕ್ಕ ಪ್ರಯೋಜನ? ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ಯಾಕೆ ಹೀಗ್ ಓಡ್ಕೊಂಡ್ ಬರ್ತಿದ್ಯಾ? ನಿನಗೆ ಫೋನು ತಗೋ, ಲಲಿತಾ ಮಾಡಿದಾಳೆ. ಮೊದ್ಲು ಬಾಗ್ಲ ಹಾಕು. ಫೋನಲ್ಲಿ ಮಾತಾಡೋದು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಹೋಗು ಹೋಗು. ಮಾತಾಡು. ಹಲೋ ಲಲಿತಾ, ನೀನ್ ಯಾಕಿನ್ನ ಮ್ಯಾಚಿಗೆ ಬಂದಿಲ್ಲ? ನಾನ್ ಬರಲ್ಲ ಅಂತ ಹೇಳಿದ್ನಲ್ಲ. ಸೀರಿಯಸ್ ಆಗಿ ಹೇಳಿದ್ಯಾ? ನಾನ್ ತಮಾಷೆ ಅಂತ ಅನ್ಕೊಂಡೆ. ನೀನ್ ಬರ್ದೇ ಇದ್ರೆ ಹೇಗ್ ಹೇಳು? ನಮ್ಮಪ್ಪ ನನ್ಗಿದನ್ನ ಆಡಕ್ ಬಿಡಲ್ಲ ಅಲ್ವಾ. ನೀವ್ ನನಗೋಸ್ಕರ ಕಾಯ್ಬೇಡಿ, ನೀವ್ ಚೆನ್ನಾಗ್ ಆಡಿ, ಸರಿನಾ? ಹಲೋ, ಅದಲ್ವೇ? ಹಲೋ ಹಲೋ ಹಲೋ. ನೀನ್ ಬರ್ಲಿಲ್ಲ ಅಂದ್ರೆ ಗೆಲ್ಲೋದ್ ಕಷ್ಟನೇ ರಾಜಲಕ್ಷ್ಮಿ. ನೀನೇನೋ ಬರಲ್ಲ ಅಂತಿದ್ಯಾ. ಯಾಕಾಡಲ್ಲ? ನನ್ನ ಮಗಳು ಲಂಗ ದಾವಣಿನೋ ಅಥವಾ ಚೂಡಿದಾರೋ ಹಾಕೊಂಡು ಹಾಕಿ ಆಡ್ತಾಳೆ. ಲಂಗ ದಾವಣಿ ಹಾಕೊಂಡ್ ಆಡೋರ್ಗೆ ಅಪ್ಪ ಅಬ್ಜೆಕ್ಷನ್ ಮಾಡಲ್ಲ. ಇವಾಗ ಆಡ್ಬೇಕು ಅಂದ್ರೆ ಬಿಟ್ಟು ತರ ಬಟ್ಟೆ ಹಾಕೋಬೇಕು. ಹಾ, ನನ್ ಹಾಗೆ ನಿಕ್ಕರು ಟಿ ಶರ್ಟ್ ಹಾಕೊಂಡ್ರೆ ನೀನ್ ಹೇಗ್ ಕಾಣಿಸ್ತೀಯ ಅಂತ ಯೋಚನೆ ಮಾಡಿದ್ಯಾ? ಅಷ್ಟಕ್ಕೂ ಸ್ಪೋರ್ಟ್ಸ್ ಡ್ರೆಸ್ ಹಾಕೊಳ್ಳೋದ್ರಿಂದ ಪ್ರಾಬ್ಲಮ್ ಏನು? ಹಾಗೆ ಆಡ್ಬೇಕು ಅಂತ ರೂಲ್ ಏನಾದ್ರೂ ಹಾಕಿದ್ರೆ ಆ ಆಟನೇ ಬಿಟ್ಬಿಡ್ತಾಳೆ ನಮ್ ರಾಜಲಕ್ಷ್ಮಿ. ಜನ್ಮದಲ್ಲಿ ಇನ್ನೊಂದ್ಸಲ ಹಾಕಿ ಸ್ಟಿಕ್ ನ ಹಿಡಿಯಲ್ಲ. ಅಪ್ಪ ಅದಕ್ಕೆ ಒಪ್ಪಿಗೆ ಕೊಡಲ್ಲ. ಯಾಕಾಡಲ್ಲ ರಾಜಲಕ್ಷ್ಮಿ? ಅದು ಅದು ಸ್ಪೋರ್ಟ್ಸ್ ಡ್ರೆಸ್ ಹಾಕೊಂಡು ಆಟ ಆಡ್ಬೇಕಾಗತ್ತೆ ಅಂತ ಅಲ್ವಾ? ಹೋಗ್ಲಿ, ಚೂಡಿದಾರದಲ್ಲಿ ಆಡ್ತೀಯಾ? ಆದ್ರೆ ಇವರೆಲ್ಲರೂ ಸ್ಪೋರ್ಟ್ಸ್ ಡ್ರೆಸ್ ಹಾಕೊಂಡಿದಾರಲ್ಲ. ಅಂದ್ರೆ ಇವ್ರೆಲ್ರಿಗೂ ಚೂಡಿದಾರ್ ಎಲ್ಲಿಂದ ತಗೊಂಡ್ಬರೋದಕ್ಕ? ರಾಜಲಕ್ಷ್ಮಿ, ನೀನ್ ಆಡಿದ್ರೆ ತಪ್ಪದೆ ಗೆಲ್ತೀವಿ ಅಂತ ಇವರೆಲ್ಲ ನಂಬಿಕೆ ಇಟ್ಕೊಂಡಿದ್ದಾರೆ. ಹೀಗಿದ್ದಾಗ ನೀನು ಡ್ರಾಪ್ ಆದ್ರೆ ಎಲ್ರೂ ಕೆರಿಯರು ವೇಸ್ಟ್ ಆಗೋಗುತ್ತೆ. ಹೌದು ಕಣೆ, ನಮ್ಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಸೀಟ್ ಸಿಗ್ಬೇಕು ಅಂದ್ರೆ ಈ ಮ್ಯಾಚ್ ಗೆಲ್ಲೇಬೇಕು. ಸೋತ್ ಹೋದ್ರೆ ನಾನು ನೀನು ಎಲ್ಲ ಮನೇಲಿ ಕೂತ್ಕೋಬೇಕು. MLA ಅವ್ರು ಕೂಡ ಬಂದಿದ್ದಾರೆ. ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಸ್ಪೋರ್ಟ್ಸ್ ಮಿನಿಸ್ಟರ್ಗೆ ಹೇಳಿ ನಿಮ್ ಭವಿಷ್ಯಕ್ಕೆ ಸಹಾಯ ಮಾಡಿಸ್ತೀನಿ. ಆಡ್ಬೇಕು 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 ಆಡ್ಬೇಕು. ಸಿ ರಾಜಲಕ್ಷ್ಮಿ, ನಿನ್ನ ಡ್ರೆಸ್ನ ನೋಡಿ ಆಡ್ಬಾರ್ದು ಅಂತ ಅನ್ಕೋತಿದ್ಯಾ? ಆದ್ರೆ ನೀನ್ ನೋಡ್ಬೇಕಿರೋದು ನಿನಗಿರೋ ಅಭಿಮಾನಿಗಳನ್ನ. ಅಂದ್ರೆ ನೀನ್ ಆಡಿದ್ರೆ ಗೆಲ್ತೀವಿ, ಇಲ್ದಿದ್ರೆ ಸೋತ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಕಾಲೇಜಲ್ಲಿ ಸೀಟ್ ಸಿಗದೆ ಅವ್ರ ಜೀವನಗಳೆಲ್ಲ ಹಾಳಾಗಿ ಎಲ್ಲಾನು ತಲೆ ಕೆಳಗಾಗೋಗುತ್ತೆ. ಕೆಲವರು ಮನೆ ಬಿಟ್ಟು ಬರಕ್ಕಾಗಲ್ಲ, ಇನ್ನು ಕೆಲವರು ಊರನ್ನೇ ಬಿಟ್ಟು ಹೊರಟೋಗ್ತಾರೆ. ಅನ್ಕೊಂಡಿದ್ದೆಲ್ಲ ನಡೆದಿಲ್ಲ ಅಂದ್ರೆ ಅವ್ರ ಯಾರ ಜೀವನನೂ ಚೆನ್ನಾಗಿರಲ್ಲ. ಇವರೆಲ್ಲರ ಭವಿಷ್ಯನೂ ಚೆನ್ನಾಗಿರ್ಬೇಕು ಅಂದ್ರೆ ಈ ಮ್ಯಾಚ್ ಗೆಲ್ಬೇಕು ಅಂದ್ರೆ ನೀನು ಆಡ್ಬೇಕು. ಆದ್ರೆ ಆದ್ಯ, ಒಂದ್ ವೇಳೆ ನಾನು ಈ ಡ್ರೆಸ್ ಹಾಕೊಂಡಿರೋದು ನಮ್ಮಪ್ಪಂಗೇನಾದ್ರೂ ಗೊತ್ತಾದ್ರೆ? ದೊಡ್ಡಪ್ಪ ಇಲ್ಲಿಗೆ ಬರಲ್ಲ ಅಕ್ಕ, ನೀನ್ ಆಡು.
ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ ರಾಜಲಕ್ಷ್ಮಿ. ಮ್ಯಾಚ್ ಶುರುವಾಗುತ್ತೆ. ಇಲ್ಲಿ ಕೊಡಿ. ರಾಜಲಕ್ಷ್ಮಿ, ನಿನ್ನೆಲ್ಲರೂ ಈ ಭಯಾನ ಬಿಟ್ಟು ನಿನ್ ಗೋಲ್ ಹೊಡೆದ್ರೆ ಎಲ್ಲರ ಲೈಫ್ ಗೋಲ್ ಇನ್ನೂ ಚೆನ್ನಾಗಿರುತ್ತೆ. ಹೋಗು ರಾಜಲಕ್ಷ್ಮಿ. ಕಷ್ಟಗಳನ್ನ ಜಯಿಸಿ ಬೇರೆಯವರಿಂದ ಬರೋ ತೊಂದರೆಗಳನ್ನ ಸಹಿಸಿಕೊಂಡು ನೀನು ಗುರಿ ಕಡೆಗೆ ನಡಿಬೇಕು. ನಿನ್ ಜೊತೆಗೆ 4 ಜನಕ್ಕೆ ಸಂತೋಷ ಕೊಡ್ಬೇಕು. ಎನ್ಕರೇಜ್ಮೆಂಟ್ ಬಿಟ್ಟು ಅಕ್ಕ ಇನ್ನು ತುಂಬಾ ಆಟ ಆಡ್ಬೇಕು, ತುಂಬಾ ಎತ್ತರಕ್ಕೆ ಬೆಳಿಬೇಕು. ಅದ್ಯಕ್ಕ, ನೀನ್ ಕೊಡೋ ಭರವಸೆನ ನಮ್ಮ ಮನೆಯವ್ರು ಕೂಡ ಕೊಟ್ಟಿದ್ರೆ ನಾವಷ್ಟೊತ್ತಿಗೆ ಎಲ್ಲೋ ಇರ್ತಾ ಇದ್ವಿ. ರಾಜಲಕ್ಷ್ಮಿ, ಆ ಕಡೆ ನೋಡು. ಸೇಮ್ ಬಿಟ್ಟು ಅಣ್ಣಂದಿರ ತರ ಇದ್ದಾರೆ. ಏನಕ್ಕ, ಏನ್ ಹೇಳ್ದೆ? ಹಾ, ಏನು ಇಲ್ಲ, ನೀನ್ ಆರಾಮಾಗ್ತೀನಿ. ಹೇ ಮಿಸ್ಟರ್, ಏನಿದು? ಕರ್ಚಿಫ್. ನನ್ಗೇನ್ ಕಣ್ ಕಾಣಿಸಲ್ಲ ಅನ್ಕೊಂಡಿದ್ಯಾ? ಒಂದ್ ಹುಡುಗಿ ಹತ್ರ ಬಂದು ಯಾಕೆ ಹೀಗ್ ಬಿಹೇವ್ ಮಾಡ್ತಿದ್ಯಾ? ಇದನ್ ಯಾರ್ ಕೊಡು ಅಂದ್ರು ನಿಂಗೆ? ಆದ್ಯಾ, ಹಾಕ್ ಹೋಗ್ಬೇಡ, ಎಲ್ರು ಬರ್ತಾರೆ. ಬಂದ್ರೆ ಬರ್ಲಿ ಬಿಡು, ಭಯಾನಾ? ಇಂಥ ಪೊರ್ಕಿಗಳನ್ನ ತುಂಬಾ ನೋಡ್ಬಿಟ್ಟಿದೀನಿ. ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ ನೀವು? ಮೊನ್ನೆ ನೀವು ಸೈಬರ್ ಸೆಂಟರ್ ಹತ್ರ ಬಂದಿದ್ರಿ ಅಲ್ವಾ? ಅಲ್ಲಿ ಕರ್ಚಿಫ್ ಬೀಳ್ಸ್ಕೊಂಡು ಹೋಗಿದ್ನ ನೋಡ್ದೆ. ನಾನ್ ಕರೆಯೋಷ್ಟ್ರಲ್ಲೇ ನೀವು ಹೋಗ್ಬಿಟ್ಟಿದ್ರಿ. ಇದು ನಿಮ್ದೆ. ಹೇ, ಯಾಕೆ ಹಾಗೆ ತಗೋತಿದ್ಯಾ? ಕರ್ಚೀಫ್ ಆದ್ರೂ ಏನೇ ಆದ್ರೂ ನಮಗ್ ಬೇಕಾಗಿಲ್ಲ. ಯಾಕೆ ಹಾಗೆ ಹೇಳ್ತಿದ್ಯಾ ಆದ್ಯಾ? ಅಮ್ಮ ಕೇಳಿದ್ರೆ ಏನ್ ಹೇಳೋದು? ಬಟ್ಟೆ ಆಗ್ಲಿ ಲೆಕ್ಕ ಆಗ್ಲಿ ಸರಿಯಾಗಿರ್ಬೇಕು. ಥ್ಯಾಂಕ್ ಯು ಸರ್. ವೆಲ್ಕಮ್. ಬಾಯ್. ಹಾ, ಹೋಗು ಹೋಗು. ಆದ್ಯಾ, ಅವನು ಸೀನು ಮಾವಂಗೆ ಗೊತ್ತಿರೋವನೇ. ಅದಕ್ಕೇನಾ ಹೀಗಿರೋದು? ವೇಸ್ಟ್ ಫೆಲೋ. ನೀವ್ ನನ್ನ ಹೀಗ್ ಕೋಪದಿಂದ ನೋಡೋ ಅವಶ್ಯಕತೆ ಇಲ್ಲ. ನಾನು ನಿಮ್ಮೇಲ್ ಕೋಪ ಮಾಡ್ಕೋಬೇಕು. ರಾಜಲಕ್ಷ್ಮಿ ಶಾರ್ಟ್ಸ್ ಹಾಕೊಂಡ್ ಆಟ ಆಡಿದ್ಲು ಅಂತ ಅವಳು ಕೆನ್ನೆಗೆ ಹೊಡೆದಿದ್ದು ನೀವು. ಚೆನ್ನಾಗ್ ಆಡಿದ್ಲು ಅಂತ ಚಪ್ಪಾಳೆ ಹೊಡೆದ್ರು ಅಲ್ಲಿದ್ದಿದ್ ಜನ. ರಾಜಲಕ್ಷ್ಮಿ ಆಡಿದ್ರೇನೆ ಗೆಲ್ಲೋದು, ಅವಳಿಂದಾನೆ ಓದಿನ ವಿಷಯದಲ್ಲಿ ಗೆಲ್ತೀವಿ ಅಂತ ಅವಳ ಜೊತೆ ಓದೋರೆಲ್ಲ ಅವಳ ಟ್ಯಾಲೆಂಟ್ ಬಗ್ಗೆ ಹೇಳಿದ್ದಕ್ಕೆ ನಾನೇ ರಾಜಲಕ್ಷ್ಮಿನ ಬಲ್ವಂತವಾಗಿ ಆಡೋ ಹಾಗೆ ಮಾಡ್ದೆ. ಪಾಪ ಸ್ಟೂಡೆಂಟ್ಸ್ಗಳ ಭವಿಷ್ಯಕ್ಕೆ ಭರವಸೆ ಹೆಚ್ಚಿಸೋದಕ್ಕೆ ಅಂತ ಕೈಯಲ್ಲಿ ಹಾಕಿ ಸ್ಟಿಕ್ ಹಿಡ್ಕೊಂಡಿದ್ದ ರಾಜಲಕ್ಷ್ಮಿನ ತಪ್ಪು ಮಾಡಿರೋ ಹಾಗೆ ಶಿಕ್ಷೆ ಕೊಟ್ಟಿದ್ದೀರಾ. ನಿಮ್ಮಂತವ್ರನ್ನ ನೋಡ್ತಿದ್ರೆ ಕರುಣೆ ಬರುತ್ತೆ ನನ್ಗೆ. ಯಾಕಂದ್ರೆ ರಾಜಲಕ್ಷ್ಮಿ ಅಂತ ಟ್ಯಾಲೆಂಟೆಡ್ ಮಗಳನ್ನ ಹೆತ್ತು ಕೂಡ ಬೆಳೆಯೋದಕ್ ಬಿಡ್ದೇನೆ
ಪದ್ಧತಿ ಅದು ಇದು ಅಂತ ಅಡ್ಡಿ ಮಾಡ್ತಿರೋ ನೀವು ಅಮಾಯಕರು. ಇದು ರಾಜಲಕ್ಷ್ಮಿ ತಪ್ಪಲ್ಲ. ಶಿ ಇಸ್ ಅ ಪ್ರೊಫೆಷನಲ್ ಪ್ಲೇಯರ್. ಅವಳು ಹಾಕೊಂಡಿರೋ ಬಟ್ಟೆನ ಯಾಕೆ ನೋಡ್ತೀರಾ? ಅವಳಿಗಿರೋ ಕನ್ಸಿನ ಬಗ್ಗೆ ಯೋಚನೆ ಮಾಡಿ. ಜನ ಏನ್ ಅನ್ಕೋತಾರೋ ಅಂತ ನೀವ್ ಅವಳಿಗೆ ಅವಮಾನ ಆಗೋ ಹಾಗೆ ಮಾಡ್ಬೇಡಿ. ಪ್ರೋತ್ಸಾಹ ಕೊಟ್ರೆ ದೇಶಕ್ಕೆ ಗೌರವ ತರೋ ಹಾಗೆ ಆಡ್ತಾಳೆ. ಈ ಮನೇಲಿರೋರು ಮಾತ್ರ ಹೀಗೆಲ್ಲ ಅನ್ಕೊಳ್ಳೋದು. ಆಚೆ ಇರೋ ಜನ ಅವಳನ್ನ ಮೆಚ್ಕೋತಾರೆ. ಈ ಜೀವನದಲ್ಲಿ ಇದಕ್ಕಿಂತ ಹೆಚ್ಚು ಏನ್ ಬೇಕು ಹೇಳಿ? ರಾಜಲಕ್ಷ್ಮಿಯಿಂದ ನಿಮ್ ಗೌರವ ಹೆಚ್ಚಾಗತ್ತೆ. ಅದ್ರ ಬಗ್ಗೆ ನೀವ್ ಯೋಚನೆ ಮಾಡಲ್ಲ, ಯೋಚಿಸೋದು ಇಲ್ಲ. ನಿಮಗಿದೆಲ್ಲ ಅರ್ಥ ಆಗಲ್ಲ. ಯಾಕೆ ಗೊತ್ತಾ? ನಿಮಗ್ ನೀವೇ ಅಡ್ಡಗೋಡೆನ ಕಟ್ಕೊಂಡಿದ್ದೀರಾ. ದೊಡ್ಡ ಮನೆ ರಾಜಲಕ್ಷ್ಮಿ ಅಂತ ಹೇಳ್ದಿರಾ ಜನರು ಹಾಕಿ ರಾಜಲಕ್ಷ್ಮಿ ಅಂತ ಹೇಳ್ತಿದ್ರೆ ಆಗ ಸಿಗೋ ಗೌರವನೇ ಬೇರೆ ತರ ಇರತ್ತೆ. ಆ ಫೀಲ್ ಹೇಗಿರತ್ತೆ ಅಂತ ಅನ್ಭವಿಸಿದ್ರೇನೆ ಗೊತ್ತಾಗೋದು. ರಾಜಿ, ಅಳಬಾರದು. ಊಟ ಮಾಡು. ಹಸುವಿಲ್ಲ ಅಮ್ಮ. ರಾಜಿ, ಈ ಅಮ್ಮನ ಮೇಲಿರೋ ಕೋಪನ ಊಟದ ಮೇಲೆ ತೋರಿಸ್ತಿದ್ಯಲ್ಲೇ. ತಿನ್ನು ಕಂದ. ಅಮ್ಮ, ನಿನ್ ಮೇಲೆ ನನಗೆ ಕೋಪ ಇಲ್ಲ ಅಮ್ಮ. ಈ ಮನೆ ಸಂಪ್ರದಾಯನ ಅಪ್ಪ ಎಳ್ದಿರೋ ಗೆರೆನ ದಾಟಿ ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ಬೇಜಾರಾಗ್ತಿದೆ ಅಮ್ಮ. ಅಷ್ಟಕ್ಕೂ ನಾನು ಆಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಅಮ್ಮ. ನಾನು ಆಡದೆ ಹೋದ್ರೆ ನಮ್ ತಂಡ ಸೋತ್ ಹೋಗ್ತಾರೆ ಅಂತ ಆ ಮಾಸ್ಟರ್ ಮತ್ತೆ ಆ ತಂಡದವರು ನನಗಾಡು ಅಂತ ಒತ್ತಾಯ ಮಾಡಿದ್ರು ಅಮ್ಮ. ಕೇಳಿದ್ದಕ್ಕೆ ಆ ಸಮಯಕ್ಕೆ ಹಸುವು ಅಂತ ಮನೆಗ್ ಬಂದವ್ರಿಗೆ ಅಮ್ಮ ತೋರ್ಸೋ ಅಭಿಮಾನನೇ ನೆನ್ಪಾಯ್ತು. ಸಹಾಯ ಬೇಕು ಅಂತ ಯಾರಾದ್ರೂ ಕೈ ಚಾಚಿದ್ರೆ ಸಹಾಯ ಮಾಡೋ ಅಪ್ಪನೇ ನೆನ್ಪಗ್ ಬಂದ್ರು. ಊರಿಗೋಸ್ಕರ ಕಾಲೇಜ್ಗೋಸ್ಕರ ನಾನು ಆಡ್ದೆ ಅಮ್ಮ. ಆ ತಂಡನ ಗೆಲ್ಲಿಸ್ಬೇಕು ಅನ್ಕೊಂಡೆ. ಆದ್ರೆ ನಮ್ಮನೆಲ್ಲೇ ಸೋತ್ ಹೋದೆ ಅಮ್ಮ. ರಾಜಿ, ಅದಕ್ಕೆ ನೋವಾಗ್ತಿದೆ. ರಾಜಿ, ಸೀನು ಮಾವ. ಅಲ್ಲ, ಮೊದ್ಲು ತಿನ್ನು. ಏನದು? ಪ್ರಸಾದ ಮಾವ. ಸರಿ, ಅಲ್ಲಿಡು. ಮಾವ, ಕೆನ್ನೆಗೆ ಹೊಡ್ಕೋ. ಪ್ರಸಾದನ ಪಕ್ಕದಲ್ಲಿಡು ಅನ್ನೋದು ತಪ್ಪು, ಗೊತ್ತಾ? ಕಣ್ಣು ಹೊರಟೋಗತ್ತೆ. ನನ್ ಕೈಗಳು ಹೇಗಿದೆ ಅಂತ ನೋಡು. ಅದಕ್ಕೆ ಆಮೇಲೆ ತಿಂತೀನಿ, ಅಲ್ಲಿಡು ಅಂದಿದ್ದು. ಹಾ ಸರಿ, ನಾನೇ ತಿನ್ನಿಸ್ತೀನಿ. ಆ ಮಾಡು. ಇದಪ್ಪ ಮಾತು ಅಂದ್ರೆ ತಿನ್ಸು. ತಿನ್ನು. ನಿಲ್ಸಿ. ಅದೇನು, ಅವ್ರ ಚಿಕ್ಕಂದಿನಿಂದ ಒಟ್ಟಿಗೆ ತಿಂತಿದ್ರು, ಒಟ್ಟಿಗೆ ಆಟ ಆಡ್ತಿದ್ರು. ಇವಾಗ ತಿನ್ಸಿದ್ರೆ ತಪ್ಪೇನು?
ಸೀನು, ಪ್ರಸಾದನ ಕಣ್ಣಿಗೆ ಒತ್ಕೊಂಡು ತಿನ್ಬೇಕು, ಗೊತ್ತಿಲ್ವಾ? ಕೈ ಗಲೀಜಾಗಿದೆ ಮಾವ. ಅಲ್ಲಮ್ಮ, ಹೀಗಿರುವಾಗ ನೀನಾದ್ರೂ ಕಣ್ಣಿಗೆ ಒತ್ಸಿ ತಿನ್ನಿಸ್ಬೇಕು ತಾನೆ. ನಾನ್ ತಿನ್ಬೇಕಾದ್ರೆ ಹಾಗ್ ಮಾಡೋಣ ಅನ್ಕೊಂಡೆ ಅಪ್ಪ. ನೀನಾದ್ರೂ ನಾನಾದ್ರೂ ಸೀನು ಆದ್ರೂ ಆ ದೇವ್ರ ಮುಂದೆ ಎಲ್ರೂ ಸಮಾನರೇ ತಾನೆ. ನಾನ್ ಹೇಳ್ದ ಹಾಗೆ ಮಾಡಿ ತಿನ್ಸು. ಆಯ್ತು. ಇದು ಪದ್ಧತಿ. ಪದ್ಧತಿನ ಮರಿಬೇಡಿ. ಸರಿ ಮಾವ. ಭಾವ ನಾದ್ನಿ ಸಾಮಾನ್ಯವಾಗಿ ಜಗಳ ಆಡ್ತಿರ್ತಾರೆ. ಇವ್ರು ಮಾತ್ರ ಯಾವಾಗ್ಲೂ ಚೆನ್ನಾಗೇ ಇರ್ತಾರೆ. ಶ್ರೀರಾಮಚಂದ್ರ ಮೂರ್ತಿ ಇವ್ರು ಯಾವಾಗ್ಲೂ ಹೀಗೇ ಇರ್ಲಿ. ಅದ್ಕೆ ಅದ್ಕೆ ಏನಿದು? ಚಾರು ಕಳ್ಸಿರೋದಕ್ಕೆ ಸ್ವತಃ ಅವಳೇ ಮಾಡಿರೋ ಹಾಗಿದೆ. ಸ್ವೀಟ್ ಅದ್ಗೆ ಎಷ್ಟು ಗಮ್ಮಂತ ವಾಸನೆ ಬರ್ತಿದ್ಯೋ ಗೊತ್ತಾ? ಸ್ವೀಟ್ಸಾ? ನಾನೆಲ್ಲೋ ಸೀರೆನೋ ಒಡವೆನೋ ಅನ್ಕೊಂಡಿದ್ದೆ. ನನಗಂತೂ ಗೋಡಂಬಿ ತುಪ್ಪ ಹಾಕಿ ಮಾಡಿರೋ ತಿಂಡಿ ವಾಸನೆ ಬರ್ತಿದೆ. ಅದೇನೋ ಪಾರ್ವತಿ, ನನಗೇನೋ ವಿಚಿತ್ರವಾಗಿ ಬಂಗಾರ, ಸೀರೆ, ದುಡ್ಡು ಇವೇ ಒಂಥರ ವಾಸನೆ ಬರುತ್ತೆ. ಈ ಮನೆಗೆ ಚಾರುನ್ ಕರ್ಕೊಂಡ್ ಬಂದ್ರೆ ನಿಮ್ ಎತ್ತರದಷ್ಟು ಬಂಗಾರ ಈ ಮನೆಗ್ ಬರುತ್ತೆ. ಅವ್ರು ಬರ್ತಾ ಇದಾರೆ. ಏನಿದು? ಇಬ್ರು ಹೆಂಗಸರು ನಗ್ತಿದಾರಂತಂದ್ರೆ ಒಂದು ಗಂಡಸಿಗೆ ಏನೋ ಕಾದಿದೆ ಅಂತ ಅರ್ಥ. ಅಮ್ಮ ಅಷ್ಟೊಂದು ನಗ್ತಿದ್ದಾರೆ ಅಂದ್ರೆ ನಿಮ್ಗೇನೋ ಕಾದಿದೆ ಅಂತ ಅರ್ಥ. ಪದ್ಮಕ್ಕ ನಕ್ರೆ ಓಕೆ, ಆದ್ರೆ ಪಾರ್ವತಿ ನಗ್ತಿದ್ದಾಳೆ ಅಂದ್ರೆ ಏನೋ ಪಕ್ಕಾ ಪ್ಲಾನ್ ಇದ್ದೇ ಇರತ್ತೆ. ಅಣ್ಣ ಬರ್ತಾ ಇದ್ದಾನೆ. ಅಮ್ಮ, ಹಾ ಏನ್ ರಾಜು, ನಿನ್ ಕೈಯಲ್ಲಿ ಆ ಕಾಗ್ದ ಏನೋ? ಕಾರ್ತಿಕ ದೀಪಾರಾಧನೆ ಉತ್ಸವ ನಡೀತಿದ್ಯಲ್ವಾ, ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಮ್ ರಾಜಲಕ್ಷ್ಮಿ ಹಾಡ್ತಾಳೆ ಅಂತ ಹೇಳಿದೀನಿ. ಒಳ್ಳೆ ಕೆಲಸ ಮಾಡಿದಿರ ಮಾವ. ಆ ಧ್ವನಿ ಕೇಳ್ಬೇಕು ಅಂತ ಇಡೀ ಊರೇ ಕಾತರದಿಂದ ಇದೆ. ನನ್ ಮೊಮ್ಮಗಳು ಚೆನ್ನಾಗ್ ಹಾಡ್ತಾಳೆ ಅಂತ ಊರವ್ರಿಗೆಲ್ಲ ಗೊತ್ತು ಕಣೋ. ಇನ್ಯಾರಾದ್ರೂ ಹಾಡ್ತೀನಿ ಅಂತ ಹೇಳಿದ್ರ ಅಣ್ಣ? ಕಲಾಭಿರುಚಿ ಇರೋರ್ ಹೆಸರನ್ನ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ಗಾಯಕಿ ಅಂತ ರಾಜಲಕ್ಷ್ಮಿ ಹೆಸರು ಬರ್ಸಿ ದೇವಸ್ಥಾನಕ್ಕೆ ಕೊಟ್ಬಾ. ಏನು? ನೀವು ಬರೀರಿ ಅಂತ ಅಲ್ಲ, ಜಾನಕಕ್ಕನ್ ಕೈಯಲ್ಲಿ ಬರ್ಸಿ ನೀವು ದೇವಸ್ಥಾನಕ್ಕೆ ಕೊಡಿ ಅಂತ ಅರ್ಥ. ನನಗಷ್ಟು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅದಕ್ಕೆ ತಗೊಳ್ಳಿ. ನಾನ್ ಭರತನಾಟ್ಯ ಮಾಡೋದನ್ನ ನಾನ್ ಯಾರಿಗೂ ಹೇಳಿಲ್ವಲ್ಲ. ನನ್ನ ಹತ್ರನೂ ಹೇಳಿಲ್ಲ. ಆದ್ರೂ ಮುಚ್ಚಿಡೋದಕ್ಕೆ ಅದೇನ್ ಸೀಕ್ರೆಟ್ ಅಲ್ವಲ್ಲ, ಅದಕ್ಕೆ ಅಮ್ಮ ನಿನ್ ಹೆಸರು ಬರ್ದಿದ್ದಾರೆ. ಅದ್ಯಾ ತಗೊಳಮ್ಮ.
ನಮ್ಮಪ್ಪ ನನಗ್ ಕೊಟ್ಟಿರೋ ಗೆಜ್ಜೆಗಳನ್ನ ನಿಮ್ಮಮ್ಮನಿಗೆ ನಾನ್ ಕೊಟ್ರೆ ಸಂಧ್ಯಾ ನಿನಗ್ ಕೊಟ್ಲು. ಈ ಗೆಜ್ಜೆಗಳನ್ನ ಕಟ್ಕೊಂಡು ಅಮೆರಿಕದಲ್ಲಿ ನೃತ್ಯ ಪ್ರದರ್ಶನ ಮಾಡಿ ಶಬಾಷ್ ಅನ್ನಿಸ್ಕೊಂಡೆ. ಈಗ ಮತ್ತೆ ರಾಮನ್ ದೇವಸ್ಥಾನದಲ್ಲಿ ನೀನು ನೃತ್ಯ ಮಾಡುವಂತ ಸಂದರ್ಭ ಒದಗ್ ಬಂದಿದೆ ಆದ್ಯ. ನನ್ನ ಒಂದ್ ಮಾತನ್ನು ಕೇಳ್ದೆ, ಅದ್ ಹೇಗ್ ನನ್ನ ಹೆಸರನ್ನ ಕೊಟ್ರಿ? ಆದ್ಯ, ನಾನು ನಿನ್ನನ್ನು ಕೇಳಲಿಲ್ಲ, ಆದ್ರೆ ನಿಮ್ಮಮ್ಮ ನನ್ನನ್ನು ಕೇಳಿದ್ಲು. ನನ್ನ ಮಗಳು ರಾಮಪುರದಲ್ಲಿ ಅಮೆರಿಕದ ಹುಡುಗಿ ಹಾಗಿಲ್ಲ, ಅವಳು ಅಪ್ಪಟವಾದ ಕನ್ನಡದ ಹುಡುಗಿ ಹಾಗಿದ್ದಾಳೆ. ಅವಳು ಯಾವ ಲೋಕದಲ್ಲಿದ್ರೂ ಸರಿ, ಅವಳನ್ನ ಸಂತೋಷ ಪಡಿಸೋಕೆ ಈ ಗೆಜ್ಜೆ ಕಟ್ಕೋ ಅಂತ ಹೇಳಿದ್ಲು. ಮನೇಲೂ ಕೂಡ ಯಾರೂ ಅಭ್ಯಂತರನೇ ಮಾಡಲಿಲ್ಲ. ನೀನೇನು ಯೋಚನೆ ಮಾಡಬೇಡ ಆದ್ಯ. ನಮ್ಮಮ್ಮ ನನ್ಗೆ ಈ ಗೆಜ್ಜೆನ ಮುಟ್ಟೋದಕ್ಕೂ ಬಿಡ್ತಾ ಇರ್ಲಿಲ್ಲ. ಅಂಥದ್ರಲ್ಲಿ ನಿನಗೆ ಕೊಟ್ಟಿದ್ದಾರೆ ಅಂದ್ರೆ ಅದು ನೀನೇ ಅರ್ಥ ಮಾಡ್ಕೋ. ಹೊರಡೋಣವಾ? ನಡೀರಿ. ಏನ್ರಿ? ಬಿಟ್ಟು ಆದ್ಯಕ್ಕನ್ ಕರೆಯೋ. ದೊಡಮ್ಮ ದೊಡಮ್ಮ, ಏನು? ಆದ್ಯಕ್ಕ ಎಲ್ಲೂ ಕಾಣಿಸ್ತಿಲ್ಲ ದೊಡಮ್ಮ. ಕಾಣಿಸ್ತಿಲ್ಲ ಅಂದ್ರೆ ಏನು? ಮನೆಯೆಲ್ಲ ಹುಡುಕುದ್ಯಾ? ಹುಡುಕ್ತೆ ದೊಡಮ್ಮ, ಎಲ್ಲೂ ಕಾಣಿಸ್ತಿಲ್ಲ. ಲೇ, ಹಿತ್ಲಲ್ಲಿ ನೋಡ್ದ? ನೋಡ್ದೆ ಮಾವ, ಅಲ್ಲೂ ಇಲ್ಲ. ಭರತನಾಟ್ಯ ಮಾಡು ಅಂತ ಬಲವಂತ ಮಾಡಿದಕ್ಕೆ ಹೋದವಳು ಅಲ್ಲಿಂದ ಹಾಗೆ ಹೊರಟೋಗ್ತಾಳೇನೋ. ಹೆಸರು ಕೊಡೋದಲ್ಲ, ಈ ಮನೆಗಿರೋ ಹೆಸರನ್ನ ಹಾಳು ಮಾಡಬಾರ್ದು ಅಂತ ಹೇಳಿದ್ನಲ್ದೇನಮ್ಮ. ಎಲ್ಲಿಗೆ ಹೋಗಿದ್ದಾಳೋ ಗೊತ್ತಿಲ್ವಲ್ಲ ರಾಜು. ಅನುಮಾನ ಪಟ್ಕೊಂಡು ದೇವಸ್ಥಾನಕ್ಕೆ ಹೋಗೋದ್ ಯಾಕೆ? ಅಲ್ಲಿಗೆ ಹೋದ್ಮೇಲೂ ಬರ್ಲಿಲ್ಲ ಅಂದ್ರೆ ಬರ್ತಾಳೆ ಅಪ್ಪ. ಬರ್ಲಿಲ್ಲ ಅಂದ್ರೆ ನಿನ್ ಬಾಯಿಂದ ಹಾಡು ಬರಕ್ ಮುಂಚೆನೆ ನನಗ್ ತಲೆಗೊಂದು ಮಾತಂತಾರೆ. ಅತ್ತೆ, ಆ ಶ್ರೀರಾಮಚಂದ್ರ ಪ್ರಭು ನನ್ನ ನಿವೇದನನ ಅರ್ಥ ಮಾಡ್ಕೊಂಡು ಆದ್ಯನ ಅಲ್ಲಿ ಬರೋ ಹಾಗೆ ಮಾಡ್ತಾನೆ. ಒಂದ್ ಕೆಲಸ ಮಾಡ್ತೀನಿ ಅತ್ತ, ಆದ್ಯಾಗೆ ಹೊಟ್ಟೆ ನೋವು ಅಂತ
ನಾನೇ ಮಾವನ್ನ ಮ್ಯಾನೇಜ್ ಮಾಡ್ತೀನಿ. ಸೀನು, ನಿಮ್ ಮನೆಯಿಂದ ಒಂದ್ ಹುಡುಗಿ ಭರತನಾಟ್ಯ ಮಾಡ್ತಿದ್ದಾಳಂತ ಊರವರೆಲ್ಲ ನಿಮ್ ಬಗ್ಗೆನೆ ಮಾತಾಡ್ಕೋತಿದ್ದಾರೆ. ಒಂದು ಕಾಲದಲ್ಲಿ ಜಾನಕಿ ಅಮ್ಮವ್ರು ನಾಟ್ಯ ಮಾಡ್ತಿದ್ರೆ ಸುತ್ತಮುತ್ತ ಊರಿನವರೆಲ್ಲ ಬಂದು ನಿಮ್ ಬಗ್ಗೆನೆ ಹೆಮ್ಮೆಯಿಂದ ಮಾತಾಡ್ತಿದ್ರು. ಈಗ್ಲೂ ಕೂಡ ಅದೇ ರೀತಿ ಮಾತಾಡ್ಕೋತಿದ್ದಾರೆ. ನಿಮ್ಮ ಹುಡುಗಿ ಹಾಡು, ಅಮೆರಿಕ ಹುಡುಗಿ ಭರತನಾಟ್ಯ ನೋಡಿ ಊರ್ನವರೆಲ್ಲ ಮೆಚ್ಕೊಳ್ಳೋಂತ ಸಂದರ್ಭ ಬರೋ ಹಾಗಿದೆ. ಎಲ್ಲಾ ದೇವ್ರಿಚ್ಛೆ. ಈಗಷ್ಟೇ ನಾನು ಹೇಳಿದ್ನಲ್ಲ, ಕಲ್ಯಾಣಿ ಜೊತೆಗೆ ಆ ಮೇಲ್ಗಡೆ ಭಾಗನು ಸ್ವಚ್ಛ ಮಾಡಿಸಿ, ಆಯ್ತಾ? ಆದ್ಯಕ್ಕ ಇನ್ನೂ ಬರ್ಲಿಲ್ವಲ್ಲ ಅಕ್ಕ? ಹೌದು ಕಣೋ, ನನಗೂ ತುಂಬಾ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್ ಯಾಕಕ್ಕ? ಗೊತ್ತಿಲ್ಲ ಕಣೋ. ರಾಜಲಕ್ಷ್ಮಿ, ನಾಟ್ಯ ಮಾಡ್ತೀನಿ ಅಂತ ನಿನ್ನ ಹತ್ರ ಹೇಳಿದ್ಲಾ? ಅಮ್ಮನೂ ಕೂಡ ಕೇಳಿದ್ರು. ಅಮ್ಮನ ಹತ್ರನೂ ಮಾಡ್ತೀನಿ ಅಂತಾನೆ ಅಂದ್ಲು. ಮತ್ತೆ ಇನ್ನೂ ಯಾಕೆ ಬಂದಿಲ್ಲ? ಏನೋ ನನ್ಗೂ ಅದೇ ಗೊತ್ತಾಗ್ತಾ ಇಲ್ಲ. ನಾನೊಂದ್ಸಲ ಅಮ್ಮನ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಅಮ್ಮ, ಆದ್ಯ ಇನ್ನೂ ಬಂದಿಲ್ಲ ಅಮ್ಮ. ಕಡೆ ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಅತ್ತೆ, ಸೀನು, ಮಾವನ್ಗೆ ಏನು ಹೇಳಕ್ ಆಗ್ಲಿಲ್ಲ. ಲಿಸ್ಟಲ್ಲಿ ಹೆಸರು ಬರೆದು ಕಮಿಟಿಯವರು ಕೊಟ್ಟಿರೋದು ಇಡೀ ಊರಿಗೆ ಗೊತ್ತಾಗಿದೆ. ಆದ್ಯ ಒಂದ್ ವೇಳೆ ಬರ್ದೇ ಇದ್ರೆ ಮಾವ ಅದೇನ್ ಮಾಡ್ತಾರೋ ಅಂತ ಯೋಚನೆ ಮಾಡಿ ಭಯ ಆಗ್ತಾ ಇದೆ. ಭಕ್ತರಲ್ಲಿ ಒಂದು ಮನವಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಶುರುವಾಗುತ್ತೆ. ಭಕ್ತರೆಲ್ಲರೂ ಸ್ಟೇಜ್ ಹತ್ರ ಬರಬೇಕು ಅಂತ ಮನವಿ ಮಾಡ್ಕೊಳ್ತೀವಿ. ನೋಡಿದ್ಯಾ ಪಾರ್ವತಿ? ಏರ್ಪಾಡೆಲ್ಲ ಚೆನ್ನಾಗ್ ಮಾಡಿದಾರಲ್ವಾ ಅತ್ಗೆ? ನಾನ್ ಹೇಳಿದ್ದು ಏರ್ಪಾಟ್ಗಳನ್ನಲ್ಲ, ಜಾನಕಿ ಅತ್ತಿಗೆ ಪರದಾಟನ. ಆದ್ಯ ಬಂದಿಲ್ಲ ಅಂತ ಮುಖ ಹೇಗ್ ಸೆಪ್ಪಗಾಗಿದೆ ಅಂತ ನೋಡು. ನಿನ್ ಮಗ ಸೀನು ಕೂಡ ಸ್ವಲ್ಪ ಭಯ ಪಡ್ತಿರೋ ಹಾಗಿದೆ ಅಲ್ವಾ? ಯಾಕಿರಲ್ಲ, ಅತ್ತೆ ಅಂದ್ರೆ ಅಷ್ಟು ಅಭಿಮಾನ ಅವನಿಗೆ. ಅತ್ತೆ ಬನ್ನಿ ಅತ್ತೆ, ಹೋಗೋಣ. ಬನ್ನಿ ಬನ್ನಿ. ಛಾಯಾ, ಬಿಟ್ಟು, ಛಾಯಾ ಎದ್ದೇಳು ಬಿಟ್ಟು. ಏನಾಯ್ತೆ? ಯಾಕೆ ಇಷ್ಟು ಅವಸರದಲ್ಲಿದ್ಯಾ? ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟಕ್ಕೂ ಆದ್ಯ ಬಂದ್ಲಾ ಇಲ್ವಾ? ಇನ್ನೂ ಬರ್ಲಿಲ್ಲ. ಮತ್ತೆ ಹೇಗೆ? ಏನು, ಮೊದ್ಲು ನಾವ್ ಇಲ್ಲಿಂದ ಹೋಗೋಣ ಬಾ. ಆದ್ಯ, ಅತ್ತೆ ಅಲ್ಲಿ ನೋಡಿ, ಆದ್ಯ. ಗೆಜ್ಜೆ ಕಟ್ಕೊಂಡಿದ್ರೆ ಎಷ್ಟು ಮುದ್ದಾಗಿ ಕಾಣ್ತಾಳಲ್ವಾ? ಲಕ್ಷಣವಾಗಿದ್ದಾಳೆ. ಬನ್ನಿ ಅತ್ತೆ.
ನೋಡಿದ್ಯಾ ರಾಜು ಎಷ್ಟ್ ಚೆನ್ನಾಗ್ ಮಾಡಿದ್ಲು ನಾಟ್ಯನ. ಹೌದು ಹೇಗಂದ್ರೆ ಹಾಕೊಂಡು ಎಲ್ ಮರ್ಯಾದೆ ತೆಗಿತಾಳೋ ಅನ್ಕೊಂಡಿದ್ದೆ. ಆದ್ರೆ ಅದ್ಭುತವಾಗಿ ಮಾಡಿ ನನ್ ಮಾತನ್ನ ಸುಳ್ಳು ಮಾಡಿಸಿದ್ಲು. ರಾಜಾರಾಮ್ ಅವರೇ, ರಾಜಲಕ್ಷ್ಮಿ ತುಂಬಾ ಚೆನ್ನಾಗಿ ಹಾಡ್ತಾಳೆ. ನಾವ್ ಇದಕ್ಕೂ ಮುಂಚೆ ನೋಡಿದ್ವಿ. ಆದ್ರೆ ಇವತ್ತು ಅದಕ್ಕಿಂತ ಚೆನ್ನಾಗಿ ಹಾಡಿದ್ಲು. ಆ ಅಮೆರಿಕ ಹುಡುಗಿ ಕೂಡ ಎಷ್ಟು ಚೆನ್ನಾಗಿ ಭರತನಾಟ್ಯ ಮಾಡಿದ್ಲು. ನೋಡೋದಕ್ಕೆ 2 ಕಣ್ಣು ಸಾಲಿಲ್ಲ. ಹುಡುಗಿದು ಅಮೆರಿಕ ಆದ್ರೂ ಇರೋದು ರಾಜಾರಾಮ್ ಸರ್ ಮನೇಲಲ್ವಾ. ನಾನು ಮೊದ್ಲೇ ಹೇಳಿದ್ದೆ, ಅವ್ರ ಮನೆಯಲ್ಲಿ ಕಲ್ಲಿದ್ರು ಕೂಡ ಅದು ರತ್ನ ಆಗಿ ಬದಲಾಗುತ್ತೆ ಅಂತ. ಆ ಹುಡುಗಿ ನೃತ್ಯ ಮಾಡ್ತಿದ್ರೆ ಚಿಕ್ಕಂದಿನಲ್ಲಿ ಕಾವೇರಿ ದಡದಲ್ಲಿ ನಾಟ್ಯ ಕಲಿತಾ ಇದ್ದ ಜಾನಕಮ್ಮನೆ ನೆನಪಿಗೆ ಬಂದ್ರು. ದೊಡ್ಡಮ್ಮನ ಗುಣಗಳು ಅವಳಿಗೂ ಬಂದಿದೆ. ಏನ್ ಜಾನಕಮ್ಮನವ್ರೆ? ಇದರಲ್ಲಿ ನನ್ನ ಲಕ್ಷಣ ಏನೂ ಇಲ್ಲ. ಅವಳೇ ಸ್ವತಃ ಕಲ್ತ್ಕೊಂಡಿದ್ದಾಳೆ. ಆದ್ರೂ ನೀವೊಂದ ಹಾಗೆ ನಮ್ಮನೇಲಿರೋ ಹುಡುಗಿ ಅಷ್ಟು ಮಾತ್ರನೂ ಕಲಿತಿದ್ರೆ ಹೇಗೆ? ಬರ್ತೀನಿ ರಾಜಾರಾಮ್ ಅವರೇ. ನಮಸ್ಕಾರ. ಇವತ್ತು ಈ ಊರಿಗೆ ಹಬ್ಬ ಬಂದಿದೆ ಅನ್ಕೊಳ್ಳಿ. ಬರ್ತೀನಮ್ಮ. ಒಳ್ಳೇದು. ಬರ್ತೀನಿ ಸರ್. ಬರ್ತೀನಿ ರಾಜಾರಾಮ್ ಅವ್ರೆ, ಬರ್ತೀನಮ್ಮ. ರಾಜು, ಮೌನವಾಗಿದ್ರು ನನ್ ಮಗನ್ ಮನ್ಸು ಏನ್ ಯೋಚನೆ ಮಾಡ್ತಿದೆ ಅಂತ ನಂಗೊತ್ತು. ಪದ್ಮಾ, ಪಾರ್ವತಿ, ಬನ್ರಮ್ಮ ಹೋಗೋಣ. ಬಾ. ಬನ್ನಿ ಅತ್ಗೆ. ಜನಕಿ, ಏನ್ರಿ ನನ್ನನ್ನ ಕರೆದ್ರ? ಇದಕ್ ಮೊದಲು ಅವಳು ಬರ್ತಾಳೋ ಬರಲ್ವೋ ಅಂತ ಅನುಮಾನ ಇತ್ತು. ಆದ್ರೆ ಈಗ ಅವಳು ಭರತನಾಟ್ಯ ನೋಡಿ ನನ್ ಮನ್ಸು ಆನಂದದಿಂದ ತುಂಬ ಹೋಯ್ತು. ಈ ಆನಂದದ ಕ್ಷಣಗಳು ಹೀಗೆ ಇನ್ ಮುಂದೆ ಕೂಡ ನಮ್ಮ ಮನೇಲಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಶಾಶ್ವತವಾಗಿ. ಆದ್ಯ, ನನ್ ಹಾಡನ್ನ ಈ ಕಿವಿಲ್ ಕೇಳಿ ಈ ಕಿವಿಲ್ ಮರ್ತ್ ಹೋಗ್ತಾರೆ. ಆದ್ರೆ ನಿನ್ ನಾಟ್ಯನ್ ಮಾತ್ರ ಊರಲ್ಲಿ ಎಲ್ರೂ ನೆನ್ಪಿಟ್ಕೊಳ್ತಾರೆ. ಹೌದು ಆದ್ಯ, ನಿನ್ನ ನೃತ್ಯ ಪ್ರದರ್ಶನ ನೋಡಿದ್ಮೇಲೆ ಜನಗಳ ಜೊತೆ ಇವರಪ್ಪನೂ ಕೂಡ ಮೆಚ್ಕೊಂಡ್ಬಿಟ್ರು. ನನ್ನ ಹತ್ರ ಕೂಡ ಮಾತಾಡಿದ್ರು. ಆ ಸಂತೋಷಕ್ಕೆನೆ ಈ ಸ್ವೀಟ್ ಮಾಡಿದೀನಿ. ತಗೋ, ತಿನ್ನು ತಿನ್ನು. ತಗೋಬಿಟ್ಟು ಚೆನ್ನಾಗಿ ಶಿವರಾಜ, ತಗೋ ತಗೋ. ಸೀನು, ನೀನು ತಗೋ. ಅದಕ್ಕೆ ಸೂಪರ್ ಆಗಿದೆ. ನಂಗೆ ಇನ್ನೊಂದು ಬೇಕು. ಮೊನ್ನೆ ನಾನ್ ಮಾಡಿದ್ರೆ ತಿನ್ಲಿಲ್ಲ, ಆದ್ರೆ ಜಾನ್ಕಕ್ಕ ಮಾಡಿದ್ ಮಾತ್ರ ದಿನ ಪೂರ್ತಿ ತಿಂತಾನೆ ಇರ್ತೀರಾ. ನೀನ್ ಯಾವಾಗ ಮಾಡಿದ್ದೆ? ಮಾಡ್ಬೇಕು ಅಂತ ಅನ್ಕೊಂಡಿದ್ಲೋ. ಆ ವಿಷಯನ ಪಕ್ಕಕ್ಕಿಡಿ. ತುಂಬಾ ದಿನಗಳಾದ್ಮೇಲೆ ಎಲ್ರೂ ಸಂತೋಷವಾಗಿದ್ದೀವಿ. ಯಾರಿಂದ ನಾವು ಆನಂದನ ಕಳ್ಕೊಂಡಿದ್ವೋ ಅವರಿಂದನೇ ಸಂತೋಷ ಪಡ್ದ್ವಿ ಅನ್ನೋದು ತುಂಬಾನೇ ಮುಖ್ಯ. ಮತ್ತೆ ನನ್ ಕಡೆಯಿಂದ ಆದ್ಯಾಗೆ ನೀವೇ ಥ್ಯಾಂಕ್ಸ್ ಹೇಳ್ಬಿಡಿ. ಸರಿನಪ್ಪ, ತಗೋ ತಗೋ, ಇನ್ನೊಂದು ತಗೋ. ಅಯ್ಯೋ ಬೇಡ ಬೇಡ ಬೇಡ, ಸೀನು ಸಾಕತ್ತೆ. ಕುಡಿಯೋ ಮೊಮ್ಮಗನೇ.
ಮತ್ತೆ ನನ್ ಮಗ ಮಾತಾಡ್ದ ಅಂತ ಜಾನಕಿ ಒಳಗೊಳಗೆ ಸಂತೋಷ ಪಡ್ತಿದ್ದಾಳೆ. ತಗೋ. ಅಕ್ಕನ ಆನಂದ ಈ ಸ್ವೀಟ್ ಅಲ್ಲೇ ಗೊತ್ತಾಗ್ತಿದೆ. ನನಗ್ ನಾಟ್ಯ ಬರುತ್ತೆ ಮಾಡ್ದೆ, ಇದ್ರಲ್ಲಿ ಸೆಲೆಬ್ರೇಟ್ ಮಾಡೋಂಥದ್ದೇನಿದೆ? ಯಾಕಿಲ್ಲ? ನಮ್ಮಪ್ಪ ಅಮ್ಮನ ಪ್ರೀತಿಯಿಂದ ಜಾನಕಿ ಅಂತ ಕರೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮಾತಲ್ಲಿ ವರ್ಣಿಸಕ್ಕಾಗಲ್ಲ. ಹೇಳಮ್ಮ, ಯಾರಕ್ ಶಿಕ್ಷೆ ಕೊಡ್ಬೇಕು? ರಾಜು, ತಾಯಿಯಾಗಿ ನನ್ಗೊಂದು ಅವಕಾಶ ಕೊಡು. ಈ ವಿಷಯನ ನಾನ್ ಸರಿ ಮಾಡ್ತೀನಿ. ಅಮ್ಮ, ನೀನ್ ಏನ್ ಬೇಕಾದ್ರೂ ಮಾಡು, ಆದ್ರೆ ಈ ಮನೆಯಲ್ಲಿ ಇದೇ ಕೊನೆ ತಪ್ಪಾಗಿರ್ಬೇಕು. ಈಗೇನಾಯ್ತು? ಏನೋ ದೊಡ್ಡ ತಪ್ಪು ಮಾಡಿರೋ ಹಾಗೆ ಹೀಗ್ ಮಾತಾಡ್ತಿದ್ದೀನಿ. ಬಾಯ್ ಮುಚ್ಚು. ತಪ್ಪಂದ್ರೆ ಏನ್ ಗೊತ್ತಾ ನಿಂಗೆ? ತಂದೆ ತಾಯಿ ತಮ್ಮ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಕೆಲವು ನಿರ್ಧಾರಗಳನ್ನ ತಗೋತಾರೆ. ಆ ನಿರ್ಧಾರಗಳನ್ನ ಹಾಳು ಮಾಡೋದು ತಪ್ಪೇ. ಈ ಮನೆಯಲ್ಲಿ ತಾಯಿ, ಮಗ, ಹೆಂಡತಿ, ಗಂಡ, ಅಕ್ಕ, ತಂಗಿ, ಅತ್ತಿಗೆ, ತಮ್ಮ ಅಂತ ತುಂಬಾ ಸಂಬಂಧಗಳಿದೆ. ಆ ಸಂಬಂಧನ ಮುರಿಯೋದು ತುಂಬಾ ದೊಡ್ಡ ತಪ್ಪು. ಅಷ್ಟಕ್ಕೂ ಸಂಬಂಧ, ಅದ್ರ ಬೆಲೆ ಗೊತ್ತಿರೋ ವ್ಯಕ್ತಿಗೆ ನೀನ್ ಹುಟ್ಟಿದ್ರೆ ಸಂಬಂಧಗಳ ಬೆಲೆ ಗೊತ್ತಿರ್ತಿತ್ತು. ಅಷ್ಟಕ್ಕೂ ಸಂಬಂಧ ಅಂದ್ರೆ ಏನ್ ಗೊತ್ತಾ? ನಿಮ್ ದೊಡ್ಡಮ್ಮ ಅಲ್ಲಿಂದಾನೇ ಬಂದಿದ್ದು. ಒಂಟಿಯಾಗಿ ಬಂದ್ಲು. ಅವಳ ಪ್ರೀತಿಯಿಂದ, ಒಳ್ಳೆತನದಿಂದ, ತಾಳ್ಮೆಯಿಂದ ಎಲ್ಲರಲ್ಲೂ ತಾನಿದ್ದು ಎಲ್ರಿಗೂ ಅವಳೇ ಆಗಿದ್ಲು. ಅವಳು ಅಂದ್ರೆ ಈ ಮನೆಯಲ್ಲಿ ಗೌರವನೇ. ಈ ಮನೆಯಲ್ಲಿ ಪ್ರತಿ ಒಬ್ಬರಲ್ಲೂ ಅವಳು ಭಾಗ. ಅವಳಿಲ್ದೇನೆ ಈ ಮನೆ ಇಲ್ಲ, ಈ ಮನೆ ಮನುಷ್ಯರು ಇರೋದಿಲ್ಲ. ಅಂತ ವ್ಯಕ್ತಿನ ಈ ಮನೆಗೆ, ಈ ಮನೆ ವ್ಯಕ್ತಿಗಳಿಗೆ ದೂರ ಮಾಡಬೇಕು ಅನ್ಕೊಳ್ಳೋದು ದೊಡ್ಡ ತಪ್ಪು. ನೀನಿರೋದ್ರಿಂದ ನಿನಗೇನ್ ನಷ್ಟ ಆಗುತ್ತೋ ನನಗೆ ಗೊತ್ತಿಲ್ಲ, ಆದ್ರೆ ಜಾನಕಿ ಇಲ್ದೇನೆ ಈ ಮನೆ ತುಂಬಾ ನಷ್ಟ ಅನುಭವಿಸುತ್ತೆ. ಮಮ್ಮ, ನೀನ್ ಹೇಳಿದ ಮಾತು ನೆನಪಾಗಿ ಆಕಾಶದ ಕಡೆ ನೋಡ್ತಾ ಇದ್ದೀನಿ. ಯಾವಾಗಾದ್ರೂ ನೀನ್ ಕಾಣಿಸ್ಲಿಲ್ಲ ಅಂದ್ರೆ ಚಂದ್ರನ್ ನೋಡ್ದಾಗ ನಾನ್ ಕಾಣಿಸ್ತೀನಿ ಅಂತ ನಾನು ಆಟ ಆಡಿಸ್ತಿದ್ದೆ. ಅವಾಗ ಅರ್ಥ ಆಗ್ಲಿಲ್ಲ, ಇವಾಗ ಅರ್ಥ ಆದ್ರೂ ಕೇಳೋದಕ್ಕೆ ನೀನೇ ಇಲ್ಲ. ನೀನ್ ಹೇಳ್ತಿದ್ದ ಹಾಗೆ ನಿನ್ ರೂಪನಾದ್ರೂ ಕಾಣಿಸುತ್ತೇನೋ ಅಂತ ನೋಡ್ತಾ ಇದ್ದೇನೆ. ನನಗೆ ಆಕಾಶದಲ್ಲಿರೋ ಕತ್ಲು ಕಾಣಿಸ್ತಿದ್ಯೇ ಹೊರತು ಬೇರೆ ಏನೂ ಕಾಣಿಸ್ತಿಲ್ಲ. ಆ ಕತ್ಲಿನ ಹಾಗೆ ಅವತ್ತು ಇವ್ರು ನನ್ನ ಅನಾಥೆ ಅಂದ್ರು. ಇವತ್ತೇನ್ ನಡೀತು ಅಂತ ನೋಡ್ದೆ ಅಲ್ಲ, ನನಗಾಗಿದ್ ನೋವಿಗಿಂತ ನಿನ್ ಮೇಲೇನೆ ಜಾಸ್ತಿ ಕರುಣೆ ಬರ್ತಿದೆ ಮಮ್ಮ. 20 ವರ್ಷದ ಹಿಂದೆ ಮದ್ವೆ ಮಾಡ್ಕೊಂಡು ಡ್ಯಾಡಿ ಜೊತೆ ಅಮೆರಿಕಾಗ್ ಬಂದೆ.
ಇಲ್ಲಿ ನಮಗ್ ಯಾರು ಇಲ್ಲ ಬೇಬಿ ಅಂತ ಹೇಳ್ಕೊಂಡು ಅವ್ರ ಜೊತೆ ನಿನ್ ಜಗಳ ಆಡ್ತಾ ರಾಮಪುರದಲ್ಲಿ ನಮ್ಮ ಅಕ್ಕ ಇದ್ದಾಳೆ, ನನ್ ಸಂಬಂಧಿಕರಿದ್ದಾರೆ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡು ಖುಷಿ ಪಡ್ತಾ ಇದ್ದೆ. ನೀನು ಲೈಫ್ ಗುಡ್ ಬೈ ಹೇಳುವಾಗ ಯಾವ ನಂಬಿಕೆ ಮೇಲೆ ನಿನ್ ಜಾನಕಿ ಅಕ್ಕನ ಹತ್ರ ಮಾತು ತಗೊಂಡ್ಯೋ ನನಗಂತೂ ಅರ್ಥ ಆಗ್ತಿಲ್ಲ ಮಮ್ಮ. ನೀನಾಗ್ಲಿ ಡ್ಯಾಡಿ ಆಗ್ಲಿ ಯಾವತ್ತೂ ನನ್ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ನನ್ ಕೆನ್ನೆ ಮೇಲೆ ಪ್ರೀತಿಯಿಂದ ಮುತ್ತು ಕೊಟ್ಟಿದ್ದೀರ. ಆದ್ರೆ ಇವರು ನನ್ ಕೆನ್ನೆ ಮೇಲೆ ಹೊಡೆದ್ರು ಮಮ್ಮ. ನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನೀನ್ ಹೇಳಿದ್ದೆ. ನನಗ್ ಹೊಡೆದ್ರು, ನಿಮ್ಮಕ್ಕ ಅಲ್ಲೇ ಇದ್ರು, ಸುಮ್ನೆ ನೋಡ್ತಾ ನಿಂತಿದ್ರು. ನನ್ ಪರವಾಗಿ ಒಂದ್ ಮಾತನ್ನು ಆಡ್ಲಿಲ್ಲ ಮಮ್ಮ. ಅಜ್ಜಿ ನಮಸ್ಕಾರ, ನನಗೆ ಆಶೀರ್ವಾದ ಮಾಡಿ. 100 ಕಾಲ ಚೆನ್ನಾಗಿರಮ್ಮ. ನಮಸ್ಕಾರ ದೊಡ್ಡಪ್ಪ, ನನಗೆ ಆಶೀರ್ವಾದ ಮಾಡಿ. ಇದೇಳಮ್ಮ. ದೊಡ್ಡವರ ಆಶೀರ್ವಾದ ತಗೋತಾ ಇರ್ಬೇಕು ಅಂತ ಅಮ್ಮ ಹೇಳ್ತಾ ಇರ್ತಾರೆ. ಒಳ್ಳೇದೆ, ಆದ್ರೆ ನೀನ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಚಾರು ಅನ್ಕೋತೀನಿ. ನಿಮ್ಮ ಅಮ್ಮ ಯಾರೋ ಗೊತ್ತಾದ್ರೆ ಚೆನ್ನಾಗಿರುತ್ತೆ. ನಿಮ್ ತಂಗಿ. ನನ್ ತಂಗಿನ? ಸ್ವಂತದವರು ಯಾರು ಇಲ್ಲ ಕಣೆ ನನ್ಗೆ, ನಾನು ಒಬ್ನೇ ಅಲ್ವಾ ಪದ್ದು. ನಮ್ ಗೌರಕ್ಕ ನಿಮಗ್ ತಂಗಿನೇ ಆಗ್ತಾಳಲ್ವಾ ಅಣ್ಣ? ಓಹೋ, ಅಂದ್ರೆ ನಿಮ್ಮ ಅಕ್ಕನ ಮಗಳ ಈ ಹುಡುಗಿ? ಹೌದು ರೀ, ಚಾರುಲತನ ನೋಡಿ 3-4 ವರ್ಷ ಆಯ್ತಲ್ವಾ, ಅದಕ್ಕೆ ನೀವ್ ಇವಳ ಗುರ್ತು ಹಿಡಿತಿಲ್ಲ. ಬಾಮ್ಮ ಬಾ. ನಿನ್ ಚಿಕ್ಕಪ್ಪ ಶಿವರಾಜು. ನಮಸ್ಕಾರ ಚಿಕ್ಕಪ್ಪ. ನಮಸ್ಕಾರ. ಇರ್ಲಮ್ಮ. ನಮ್ಮ ಅಕ್ಕ ಜಾನಕಿ. ನಮಸ್ಕಾರ ದೊಡ್ಡಮ್ಮ, ನಂಗೆ ಆಶೀರ್ವಾದ ಮಾಡಿ. ಪರವಾಗಿಲ್ಲ ಬಾ. ಪದ್ಮಾವತಿ ಅತ್ತೆ ಅಲ್ವಾ? ನಂಗೆ ಆಶೀರ್ವಾದ ಮಾಡಿ. ಚೆನ್ನಾಗಿರು ಚೆನ್ನಾಗಿರು. ಎಷ್ಟ್ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ ಬಂಗಾರ. ನಮಸ್ಕಾರ ಮಾವ, ನನಗೆ ಆಶೀರ್ವಾದ ಮಾಡಿ. ಅಮ್ಮ ಅಮ್ಮ, ನನ್ನ ಹೆಂಡತಿನ ನನ್ಗೆ ಯಾವತ್ತೂ ಕಾಲಿಗೆ ಬಿಡ್ಲಿಲ್ಲ, ನೀನ್ ಕಾಲಿಗೆ ಬಿದ್ದೆ. ನೀನ್ ಸುಖಿ ಭವ ಅಷ್ಟೇ ಅಮ್ಮ. ಅಳಿಯಂದ್ರೆ ವಸುದೇವನ್ ಅಂತವನೇ ಕತ್ತೆ ಕಾಲ್ ಹಿಡ್ಕೊಂಡಿದ್ನಂತೆ. ರಾಜಲಕ್ಷ್ಮಿ. ಅಯ್ಯೋ ಶ್ರೀ ಆಂಜನೇಯಂ. ಏ ಚಾರು, ನಿನ್ ವಯಸ್ಸಿನವ್ರಿಗೆ ಕಾಲಿಗೆ ನಮಸ್ಕಾರ ಮಾಡ್ಬಾರ್ದಮ್ಮ. ಇವಳನ್ನ ಒಳ್ಳೆವಳ ಅನ್ಕೊಂಡಿದ್ದೆ, ಇಷ್ಟೊಂದು ಒಳ್ಳೆವಳ. ಇಡಿಯಟ್, ನೋಡ್ಕೊಂಡ್ ಬರಕ್ಕಾಗಲ್ವಾ? ನೀನ್ ನೋಡ್ಬೇಕು. ಎದುರುಗಡೆ ಯಾರು ಬರ್ತಿದಾರೆ ಅಂತ ಕಾಣಿಸಲ್ವಾ ನಿಂಗೆ? ನಾನು ಸೀನು ಮಾವ ಎಲ್ಲಿದಾನೋ ಅಂತ ಹುಡ್ಕೊಂಡ್ ಬರ್ತಾ ಇದ್ದೆ. ಹಾ, ಈ ಮನೆಯಲ್ಲಿ ನಿಮ್ ಡ್ರಮ್ಮು ಮಾವ ಒಬ್ರೇ ಅಲ್ಲ ಇರೋದು, ತುಂಬಾ ಜನ ಇದ್ದಾರೆ. ಮೊದ್ಲು ನಿನ್ ಕಣ್ಣ ದೊಡ್ಡದ್ ಮಾಡ್ಕೋ. ಅಯ್ಯಯ್ಯೋ, ಏನಾಯ್ತು ಆದ್ಯಾ? ಇವಳಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಜ್ಯೂಸ್ ಎಲ್ಲ ಹೇಗ್ ಚೆಲ್ಲಿದಾಳೆ ನೋಡು. ನನಗ್ ಬುದ್ಧಿ ಇಲ್ಲ ಅಂತ ನೀನ್ ಒಬ್ಳೆ ಹೇಳ್ತಿದ್ಯಾ, ಆದ್ರೆ ನಿನ್ನ ಮನೇಲಿರೋರೆಲ್ಲ ಹೇಳ್ತಾ ಇದಾರೆ ಗೊತ್ತಾ, ಬುದ್ಧಿ ಇಲ್ದೆ ಇರೋಳು. ಏಯ್, ಹೊಲ್ಲು ಉದುರ್ಸ್ಬಿಡ್ತೀನಿ ನೋಡ್ತಿರು. ಓಹೋ, ಏನ್ ಅನ್ಕೊಂಡಿದ್ಯಮ್ಮ? ಉದುರ್ಸಕ್ಕಿದ್ದು ದಾಳಿಂಬೆನ ಇಲ್ಲ ಸಪೋಟನ? ಚರ್ಮ ಸುಲಿದ್ರೆ ಅದು ಸಪೋಟ ತರಾನೇ ಇರುತ್ತೆ. ಏಯ್, ನೀನ್ ಅಂತ ಇದ್ರೆ ನಾನ್ ಕೇಳಿಸ್ಕೊತೇನೆ ಇರ್ತೀನಿ ಅನ್ಕೊಂಡಿದ್ಯಾ? ನನಗೂ ನಿನ್ಕಿಂತ ಚೆನ್ನಾಗಿ ಜಗಳ ಮಾಡಕ್ ಬರುತ್ತೆ. ಅಯ್ಯೋ ಚಾರುಲತಾ, ನೀನ್ ನಿಲ್ಸು.
ಆದ್ಯ ಸುಮ್ನೆ ಇರು ಆದ್ಯ ಪ್ಲೀಸ್. ತಪ್ಪು ಮಾಡಿರೋದು ಅವಳು, ನಾನ್ ಯಾಕೆ ಸುಮ್ನೆ ಇರ್ಬೇಕು? ಮಿಸ್ ಆಗಿ ಏನೋ ಜ್ಯೂಸ್ ಬಿದ್ದೋಯ್ತು, ಅದಕ್ಕೆ ಕೆರೋಸಿನೇ ಬಿದ್ದೋಗಿರೋ ತರ ಓವರಾಗಿ ಆಡ್ತಾ ಇದ್ದಾಳೆ. ಹಾ, ನಿನ್ನ ಮೇಲೆ ಹಾಕಿದ್ರೆ ಅವಾಗ ಗೊತ್ತಾಗತ್ತೆ. ನಿಜವಾಗ್ಲೂ ಕೆರೋಸಿನ್ ಬಿದ್ರೆ ನಾನೇ ಬೆಂಕಿ ಹಚ್ತೀನಿ. ನೋಡ್ದೆ ರಾಜಲಕ್ಷ್ಮಿ ಹೇಗ್ ಮಾತಾಡ್ತಾ ಇದ್ದಾಳೆ. ಎರಡೆರಡು ನಿಮಿಷ ನೀನ್ ಮಾತಾಡ್ದೆ ಇರ್ತೀಯ. ಚಾರುಲತಾ ನೀನ್ ಹೋಗು. ಇವಳನ್ನ ಏನ್ ಅನ್ಕೊಂಡಿದ್ದಾಳೆ ರಾಜಲಕ್ಷ್ಮಿ? ಇವಳಿಗೆ ಸ್ವಲ್ಪ ಹೇಳ್ಬಿಡು ನನ್ನ ಹತ್ರ ಇದೆಲ್ಲ ನಡೆಯಲ್ಲ ಅಂತ. ಹೇಳ್ತೀನಿ. ನೀನು ಕೂಡ ನನ್ ಬಗ್ಗೆ ಸರಿಯಾಗಿ ಹೇಳು. ನನ್ ಜೊತೆ ಇದೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ. ಸೀನು ಮಾವ, ಅವನೊಂದ್ ದೊಡ್ಡ ಡ್ರಮ್ಮು, ಅದೊಂದ್ ಪಪ್ಪು, ಇವಳೊಂದ್ ಚಾರು. ಪಪ್ಪು ಚಾರು. ಅಯ್ಯೋ ಶ್ರೀ ಆಂಜನೇಯ, ಪ್ರಸನ್ನಾಂಜನೇಯ, ನೀವ್ ಜಗಳ ಆಡ್ತಿದ್ರೆ ನನಗ್ ಟೆನ್ಷನ್ ಆಗ್ತಿದೆ. ಆದ್ಯ ಹಾಕಿನ ಧೈರ್ಯವಾಗಿ ಆಡ್ದೆ ತಾನೆ, ಇದೂನು ಹಾಗೇನೆ. ನನ್ ಬಗ್ಗೆ ಬಿಟ್ಟು ಹಾಕು. ನಿನ್ಗೆ ಯಾರಾದ್ರೂ ಏನಾದ್ರೂ ಹೇಳ್ತಾರೇನೋ ಅಂತ ನನಗೆಷ್ಟು ಭಯ ಆಗ್ತಿದೆ ಅಂತ ನಿನಗೆ ಗೊತ್ತಾ? ಚಾರು ಎಷ್ಟು ಅಮಾಯಕಿ ಗೊತ್ತಾ? ಅಮಾಯಕಿನ? ಅವಳೊಂದ್ ಮರಿ ರಾಕ್ಷಸಿ. ನಿಮ್ ಮಾವಂಗೆ ಹೋಗೋ ಕಾಲ ಹತ್ರ ಬಂದಿರೋ ಹಾಗಿದೆ. ಹುಷಾರಾಗಿರಕ್ ಹೇಳು ಆ ರಾಕ್ಷಸಿಯಿಂದ. ಅಯ್ಯೋ ಶ್ರೀ ಆಂಜನೇಯ,